ರಂಜಿತಾ ಕೊಲೆ ಮಾಡಿದ್ದಂತಹ ರಫೀಕ್ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅರಣ್ಯದಲ್ಲಿ ನೇಣು ಬೆಗೆದುಕೊಂಡು ಸುಸೈಡ್ ಮಾಡಿಕೊಂಡಿದ್ದಾರೆ. ಯಲ್ಲಾಪುರದ ಕಾಳಮ್ಮನಗರ ಅರಣ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಕಾಜಲವಾಡ ಅರಣ್ಯದಲ್ಲಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಕಾಳಮ್ಮನಗರ ಅರಣ್ಯದಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ರಂಜಿತಾಳನ್ನ ಕೊಲೆಗೈದಿದ್ರು. ಅದಾದ ನಂತರದಲ್ಲಿ ಆರೋಪಿ ರಫೀಕ್ ಪರಾರಿಯಾಗಿದ್ದ. ಮದುವೆಗೆ ಒಪ್ಪದ ಮಹಿಳೆಯನ್ನ ಯುವಕನೋರ್ವ ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾಗಿರ್ತಕ್ಕಂಥ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ನಿನ್ನೆ ನಡೆದಿತ್ತು. ಯಲ್ಲಾಪುರ ಪಟ್ಟಣದ ನಿವಾಸಿ ರಂಜಿತಾ ಹತ್ಯೆಯಾದಂತಹ ಮಹಿಳೆ ರಫೀಕ್ ಎಂಬ ಯುವಕ ರಂಜಿತಾಳನ್ನ ಕಳೆದ ಕೆಲವು ವರ್ಷಗಳಿಂದ ಪ್ರೀತಿಸ್ತಾ ಇದ್ದ. ಸುಮಾರು 10 ವರ್ಷಗಳ ಹಿಂದೆ ರಂಜಿತಾಳಿಗೆ ವಿಚ್ಛೇದನವಾಗಿದ್ದು ಆಕೆಗೆ ಒಂದು ಮಗು ಕೂಡ ಇದೆ. ರಂಜಿತಾ ತಂದೆ ತಾಯಿ ಹಾಗೆ ಅಣ್ಣನೊಂದಿಗೆ ಯಲ್ಲಾಪುರದಲ್ಲಿ ವಾಸ ಮಾಡ್ತಾ ಇದ್ರು. ಸರ್ಕಾರಿ ಶಾಲೆಯೊಂದರಲ್ಲಿ ನೀವೇನು ಮೊದಲ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ರಂಜಿತಾ ಬಿಸಿಯೂಟ ಅಂದ್ರೆ ಶಾಲೆಯೊಂದರಲ್ಲಿ ಬಿಸಿಯೂಟ ಸಹಾಯಕಿಯಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಈಕೆಯನ್ನ ಮೊದಲು ಆತ ಕೊಲೆಗೈದಿದ್ದಾನೆ. ನಂತರದಲ್ಲಿ ಈಗ ರಫೀಕ್, ಎರಡನೇ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಆತನ ಹೆಸರು ರಫೀಕ್, ಆತನೇ ಆರೋಪಿ. ಸದ್ಯ ಈತ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಡತೋಕ ಮಂಜು ದೂರವಾಣಿ ಸಂಪರ್ಕದಲ್ಲಿ. ಮಂಜು, ಇನ್ನು ರಂಜಿತಾ ಕೊಲೆ ಮಾಡಿದ್ದಂತಹ ರಫೀಕ್ ಕೂಡ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆವರೆಗೂ ಕೂಡ ಪರಾರಿಯಾಗಿದ್ರು, ಆದ್ರೆ ಈಗ ಏಕಾಏಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಏನಿದೆ ಸದ್ಯಕ್ಕೆ ಅಪ್ಡೇಟ್ಸ್? ದಿವ್ಯ, ನಿಜಕ್ಕೂ ಕೂಡ ಈ ಒಂದು ಘಟನೆಯಿಂದ ಇಡೀ ನಾಗರಿಕ ಸಮಾಜವೇ ಬೇಸತ್ತಿತ್ತು. ಯಾಕಂದ್ರೆ ಅವಳ ಏನು ಗಂಡನ ಬಿಟ್ಟಿದ್ದಂತ ರಂಜಿತನ್ನ ಇವನು ಲವ್ ಮಾಡಿದ್ದ. ಕೊನೆಗೆ ಮದುವೆಗೇನು ಒತ್ತಾಯಿಸಿದಾಗ ಅವ್ರು ನಿರಾಕರಿಸಿದಾಗ ಈ ರೀತಿ ಒಂದು ಘಟನೆ ನಡೆದಿತ್ತು ಹೇಳುವುದು ಕೂಡ ನಿನ್ನೆ ತಿಳಿದು ಬಂದಿತ್ತು. ಬಳಿಕ ಏನು ಈ ಒಂದು ಘಟನೆ ಬಳಿಕ ರಫೀಕ್ ಅವನು ಅಜ್ಞಾತ ಸ್ಥಳಕ್ಕೆ ಪರಾರಿಯಾಗಿದ್ದ. ಬಳಿಕ ಏನು ಹಿಂದೂ ಸಂಘಟನೆಗಳಿರ್ಬೋದು, ಸ್ಥಳೀಯ ಶಾಸಕರು ಕೂಡ ಶಿವರಾಮ್ ಹೆಬ್ಬಾರ್ ಕೂಡ ಈ ಘಟನೆ ಬಗ್ಗೆ ತೀವ್ರವಾಗಿ ಖಂಡಿಸಿದ್ರು. ಮತ್ತೆ ಕೊಲೆ ಆರೋಪಿಯನ್ನು ಎಲ್ಲೇ ಇದ್ರು ಕೂಡ ಅವನನ್ನ ಕೂಡಲೇ ಹಿಡಿದು ಅವನಿಗೆ ಕಾನೂನಿನಲ್ಲಿ ಎಷ್ಟು ಕಠಿಣ ಶಿಕ್ಷೆಗಳಿದೆ ಆ ಕಠಿಣ ಶಿಕ್ಷೆನ ನೀಡಬೇಕು ಕೂಡ ಅವರು ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡಿದ್ರು. ಅಲ್ಲದೆ ಇವತ್ತು ಸಂಘಟನೆಗಳು ಕೂಡ ಯಲ್ಲಾಪುರ ಬಂದು ಕೂಡ ಇವತ್ತು ಕರೆಯನ್ನ ನೀಡಿತ್ತು. ಈಗಾಗಲೇ ಒಂದ್ ಕಡೆಗೆ ಪ್ರತಿಭಟನೆ ಕೂಡ ಅವನ ವಿರುದ್ಧ ನಡೀತಾ ಇತ್ತು. ಇದೆಲ್ಲವನ್ನು ಗಮನಿಸಿದ ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಹೇಳುದು ಕೂಡ ಇವತ್ತು ಪ್ರಾಥಮಿಕ ತನಿಖೆಯಿಂದ ಈಗ ತಿಳಿದು ಬರ್ತಾ ಇದೆ. ಏನು ಕಾಜಲವಾಡ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಅಜ್ಞಾತ ಸ್ಥಳದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈಗಾಗಲೇ ಪೊಲೀಸ್ ತಂಡ ಕೂಡ ಆ ಒಂದು ಸ್ಥಳಕ್ಕೆ ಹೋಗುವಂತ ಒಂದು ಕಾರ್ಯವನ್ನು ಕೂಡ ಮಾಡ್ತಿದೆ. ಎಸ್ ಪಿ ಅವರು ಕೂಡ ಒಂದು ಯಲ್ಲಾಪುರದಲ್ಲಿ ಮುಖಾಮ್ ಹೂಡಿದ್ದಾರೆ. ಪೊಲೀಸ್ ಇಲಾಖೆಯು ಕೂಡ ಇದ್ರ ಬಗ್ಗೆ ಒಂದು ಕಾನೂನು ರೀತಿಯಲ್ಲಿ ಒಂದು ಕ್ರಮ ವಹಿಸಲಿಕ್ಕೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ಮುಂದಾಗಿತ್ತು. ಆದ್ರೆ ಇವತ್ತು ರಫೀಕ್ನೇ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ಅಂತ್ಯ ಆಗಿದೆ. ಆದ್ರೂ ಕೂಡ ಒಂದು ಪೊಲೀಸ್ ಇಲಾಖೆ ಇದರ ಎಲ್ಲವನ್ನು ಇನ್ಯಾರು ಈ ಒಂದು ಕೊಲೆಯಲ್ಲಿ ಇದ್ದಾರೆ ಹೇಳೋದು ಕೂಡ ಪೊಲೀಸ್ ಇಲಾಖೆ ಭೇದಿಸ್ತಾ ಇದೆ. ಇನ್ನು ಕೆಲವೇ ಸಮಯದಲ್ಲಿ ಇದೆಲ್ಲವೂ ಕೂಡ ಹೊರಬರುವಂತ ಸಾಧ್ಯತೆ ಇದೆ. ದಿವ್ಯಾ. ಓಕೆ ಮಂಜುನಾಥ್, ಇನ್ನು ಕೊಲೆಯಾದಂತ ರಂಜಿತಾ ಹಾಗೆ ರಫೀಕ್ ಅವರ ಸಂಪರ್ಕ ಯಾವ ರೀತಿಯಾಗಿತ್ತು? ಮೊದಲೇ ಇವರು ಸಂಬಂಧದಲ್ಲಿ ಇದ್ರ ಹೇಗೆ ಅಂತ ಹೇಳಿ? ಒಂದು ಮೂಲಗಳ ಪ್ರಕಾರ ಇವರು ಒಂದು 10 ವರ್ಷದಿಂದ ಅವಳು ಗಂಡನಿಂದ ಡೈವರ್ಸ್ ಆದ ಬಳಿಕ ಅವನೊಟ್ಟಿಗೆ ಸಂಪರ್ಕ ಇತ್ತು ಹೇಳೋದು ಕೂಡ ಕೇಳ ಬಂದಿದೆ. ಇವಳಿಗೆ 10 ವರ್ಷದ ಒಂದು ಮಗು ಕೂಡ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈಗ ಅವರ ಅಕ್ಕ ಅಕ್ಷಿತಾ ಹೇಳುವಂತರು ಕೂಡ ಒಂದು ಪ್ರಕರಣವನ್ನ ದಾಖಲಿಸಿದ್ದಾರೆ. ಈ ಒಂದು ನನ್ನ ತಂಗಿಗೆ ಕೊಲೆ ಮಾಡಿದಂತ ವ್ಯಕ್ತಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಆಗ್ರಹವನ್ನು ಮಾಡಿದ್ರು. ಆದ್ರೆ ಈ ಒಂದು ಘಟನೆಯಲ್ಲಿ ಒಂದು ಆರೋಪಿನೇ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಈ ಕೊಲೆ ಮಾಡಿದ್ದ ಮತ್ತು ಕೊಲೆ ಮಾಡ್ಕೊಂಡವನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ಅಂತ್ಯ ಆಗಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಈ ಒಂದು ಕೊಲೆಯಲ್ಲಿ ಇನ್ಯಾರು ಇರಬಹುದು ಹೇಳೋದು ಕೂಡ ಪೊಲೀಸರು ಭೇದಿಸುವಂತ ಒಂದು ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.